ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಇವಾಗ ಮಧ್ಯಾಹ್ನ 3:30 ಆಗೈತೆ. ನಾನು 3:30ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನೋಡಿ, ಆಡು ಹಿಡ್ಕೊಂಡು ಬಂದಿದ್ದೀನಿ, ಆಡು ಮೇಯಿಸ್ತಾ ಇದ್ದೀನಿ. ಇವತ್ತು ಮಂಗಳವಾರ 3:30ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮನೆ ಒಳಗೆ ಎಷ್ಟು ಹಸ್ಬೆಂಡ್ ಹೋದ್ಮೇಲೆ ಹಸ್ಬೆಂಡು 9 ಗಂಟೆ ಕೆಲ್ಸಕ್ಕೆ ಹೋದರು. ಕರೆಕ್ಟಾಗಿ ಒಂದು 9:30ಗೆ ಮನೆಯೊಳಗೊಂದು ಹಾವು ಸೇರ್ಕೊಂಬಿಟ್ಟಿತ್ತು. ಅದು ಹಸ್ಬೆಂಡ್ ಹೋಗಾದ್ಮೇಲೆ ನನಗೆ ಸ್ವಲ್ಪ ಅಭ್ಯಾಸ ಏನು ಅಂದರೆ, ಅವ್ರು ಆ ಕಡೆಗೆ ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ಏಕೆಂದರೆ ಬೆಳಗ್ಗೆ ಬೇಗನೆ ಎದ್ದು ಹಾಲು ಕರೆದು ಪ್ರತಿಯೊಂದು ಕೆಲಸ ಮಾಡಿರ್ತೀನಲ್ಲ, ಬೇಗ ಎದ್ದಿರ್ತೀನಲ್ಲ ಅಂತ ಅಂದ್ಬಿಟ್ಟು ಅವ್ರು ಆ ಕಡೆಗೆ ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಇವತ್ತು ಹಾಗೇ ರೂಮೊಳಗೆ ಹೋದಾಗ ನೋಡಿದರೆ, ನಾವು ಮೇಲ್ಗಡೆ ಕಬ್ಬಣಗಳು ಹಾಕ್ಸಿದ್ದೀವಲ್ಲ ಸೀಟಿನ ಮೇಲೆ, ಆ ಸೀಟಿನ ಮೇಲೆ ಒಂದು ಹಾವು ಮಲಗಿತ್ತು. ನೋಡಿ ಸಡನ್ನಾಗಿ ಭಯ ಬಿದ್ದು ಮನೆಯಿಂದ ಈಚೆ ಬಂದು ಒಂದು 5 ನಿಮಿಷ ಬಿಟ್ಕೊಂಡು ಸಮಾಧಾನ ಮಾಡ್ಕೊಂಡು ಒಳಗೆ ಹೋಗಿ ನೋಡಿದರೆ ಅದು ಹಾವು ಇರಲಿಲ್ಲ. ನೆಕ್ಸ್ಟು ಹಸ್ಬೆಂಡು ಕೆಲಸಕ್ಕೆ ಹೋಗಿದ್ರು. ಆಮೇಲೆ ಯಜಮಾನ್ರು ಅಂದರೆ ಫೋನ್ ಮಾಡಿ, ನಮ್ಮ ಮೈದುಂಗೆ ಫೋನ್ ಮಾಡಿ ಅವ್ರು ಬಂದು ಅವಾಗ ನೋಡಿ ಆಚೆ ಓಡಿಸ್ತು. ಅದು ಹೋಯ್ತು. ಅವಾಗ ಸ್ವಲ್ಪ ನೆಮ್ಮದಿ ಆಯಿತು. ಇಲ್ಲಾಂದರೆ ಒಳಗಡೆ ಯಾವ ಪ್ಲೇಸಲ್ಲಿ ಅಡಿಕೊಂಡೈತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇರಲಿಲ್ಲ. ಭಯ ಹೆಂಗೋ ಸತಿ ಆಚೆ ಹೋಯ್ತು. ಆಚೆ ಹೋಗಿದ್ದು ಸಹ ಕಣ್ಣಾರೆ ನೋಡಲಿಲ್ಲ ಅಂದರೆ ಆಚೆ ಹೋಗಿದ್ದು ಸಖತ್ತು ಭಯ ಆಗೋದು. ಯಾವ ಮೂಲೆಯಲ್ಲಿ ಅಡಗಿದೆಯೋ ಏನು ಅಂತ ಹೇಳ್ಬಿಟ್ಟು ಸಖತ್ತು ಭಯ ಆಗೋದು. ಹೆಂಗೋ ಸತಿ ಆಚೆ ಹೋಯ್ತು. ಇವಾಗ ಮನೆ ಹತ್ರ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡು ಇವಾಗ ಹಾಡು ಹೊಡ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಸುಗಳು ಇಲ್ಲೇ ಹೊಲದೊಳಗೆ ಮೇಯ್ತಾ ಇದ್ದಾವೆ ನೋಡಿ, ಇಲ್ಲಿ ಮೇಯ್ತಾ ಇದ್ದಾವೆ. ಇವು ಲೇಟಾಗಿ ಬಿಟ್ಟಿದ್ದೀನಿ. ಬಂದರೆ ಬೇಗನೆ ಬಿಟ್ಟರೆ ತೆಂಗಿ ಸಸಿ ತಿಂತವೆ ಅಂತ ಅಂದ್ಬಿಟ್ಟು ಲೇಟಾಗಿ ಬಿಟ್ರು ಒಬ್ಬೊಂದು ತೆಂಗಿ ಸಸಿನೇ ತಿನ್ನೋದು. ಹುಲ್ಲು ಹೊಲದೊಳಗೆ ಇಷ್ಟೊಂದು ಐತೆ, ಆದರೆ ಹುಲ್ಲು ತಿನ್ನೋಕ್ಕಲ್ಲ ಅವಕ್ಕೆ. ತೆಂಗಿ ಸಸಿ ಇನ್ನು ಯಾರು ಪಕ್ಕದಲ್ಲಿ ರಾಗಿ ಬಿಟ್ಟಿದ್ರೆ ಅಲ್ಲಿ ಓಡೋಗೋದು, ಬರೀ ಇವೇ ಕೆಲಸ ಮಾಡ್ತವೆ. ಮತ್ತು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಹಾಡೆಲ್ಲ ಮೇಯಿಸ್ಬಿಟ್ಟು ನಾನು ಮನೆ ಹತ್ರ ಕಟ್ಬಿಟ್ಟು ಬಂದೆ, ನೀರು ತೋರಿಸ್ಬಿಟ್ಟು ಇವಾಗ ಹುಲ್ಲು ಕುಯ್ಯೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಶುದ್ಧ ಹುಲ್ಲು ಬೆಳೆದಿದೆ ಅಂತ ಅಂದ್ಬಿಟ್ಟು. ಫುಲ್ಲು ಸೆಡ್ರು ನೋಡಿಲಿ ಹೆಂಗಿದೆ ಅಂತ ಅಂದರೆ, ಇದ್ರೊಳಗೆ ಏನು ಮಲ್ಕೊಂಡಿದ್ರು ಕಾಣಿಸಲ್ಲ. ನಿಜವಾಗ್ಲೂ ಬೇರೆ ಯಾರು ಬಂದರೆ ಇಲ್ಲಿ ನಮ್ಮ ಹೊಲದೊಳಗೆ ಕಾಲಿಕ್ಕಲ್ಲ, ಹಂಗೆ ಬೆಳ್ಕೊಂಬಿಟ್ಟಿದೆ. ಇವಾಗ ಹುಲ್ಲು ಕುಯ್ಯಬೇಕು. ಹಸುಗಳು ಮೇಯ್ತಾ ಇದ್ದಾವೆ. ಹುಲ್ಲು ಕುಯ್ಕೊಂಡು ತಗೊಂಡು ಹೋಗ್ಬಿಟ್ಟು ಆಮೇಲೆ ಹಸುಗಳನ್ನ ಬಂದು ಇಟ್ಕೊಂಡು ಹೋಗಬೇಕು. ಇವಾಗ ಎಲ್ಲಿ ಕುಯ್ತೀನಿ ಅಂತ ಅಂದರೆ ನೋಡಿ, ಇಲ್ಲಿ ಫುಲ್ಲು ದಟ್ಟಾಗಿದೆ, ಇಲ್ಲೇ ಕುಯ್ತೀನಿ. ಟ್ರೈಪ್ಯಾಡ್ ತರಲಿಲ್ಲ ನಾನು ಫೋನ್ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಕುಯ್ದಾದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಹುಲ್ಲು ಕುಯ್ದಿದೆ ಅಂತ. ನೋಡಿ, ಇದ್ರೊಳಗೇ ಇಲ್ಲಿ ಡಬ್ಬು ಮತ್ತು ಕುಡ್ಲು ತೊಗೊಂಬಂದಿದ್ದೀನಿ. ಇಲ್ಲಿ ದಟ್ಟ ಇದೆ, ಇಲ್ಲೇ ಕುಯ್ತೀನಿ. ಯಜಮಾನ್ರು ಇಲ್ಲೊಂದು ಪೈಪ್ ಹಾಕ್ಬಿಟ್ಟು ಹೋಗಿದ್ದಾರೆ. ತೆಂಗಿ ಸಸಿಗೆ ತೋಡ ಏನೋ ಬಿದ್ದಿದೆಯಂತೆ, ಅದಕ್ಕೆ ನೀರು ಆನ್ ಮಾಡು ಅಲ್ಲಿ ಇದೆ ತೆಂಗಿ ಸಸಿ ಬುಡಕ್ಕೆ ಅಂತ ಅಂದ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಹೋಗಿದ್ರು. ನಾನು ನೋಡಿದಾಗ ಕರೆಂಟ್ ಇರಲಿಲ್ಲ, ಆನ್ ಮಾಡಿಲ್ಲ. ಇವಾಗ ಪೈಪ್ ಇಲ್ಲಿ ಹಾಕ್ಬಿಟ್ಟು ನೋಡಿ, ಇಲ್ಲಿಷ್ಟು ಈ ಥರ ಇದೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸಲ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿದೆ, ಇಲ್ಲಿ ಫುಲ್ಲು ಬೆಳ್ಕೊಂಬಿಟ್ಟಿದೆ ನೋಡಿ. ಹೊಲದೊಳಗೆಲ್ಲ ಹುಲ್ಲು ಈ ಥರ ಇದೆ, ಎಲ್ಲೂ ಕಾಲಿಡೋಕ್ಕೆ ಜಾಗ ಇಲ್ಲ ನೋಡಿ. ಇವಾಗ ಇಲ್ಲಿ ಕುಯ್ತೀನಿ ನೋಡಿ. ಯಜಮಾನ್ರು ಪೈಪ್ ಹಾಕೋಗಿದ್ದಿಲ್ಲೇ ಆ ತೆಂಗಿ ಸಸಿಗೇನೋ ತೋಡಗಳು ಬಿದ್ದಿದ್ದಾವಂತೆ, ಅದಕ್ಕೆ ಅಲ್ಲಿ ನೀರು ಆನ್ ಮಾಡು ಅಂತ, ಅದ್ರ ಬಡ್ಡೆಗೆ ನೀರು ಆನ್ ಮಾಡಿದರೆ ಅವು ಇಲಿಗಳಿರ್ತಾವಲ್ಲ ಅವು ಈಚೆ ಬರ್ತವೆ ಅಂತ ಅಂದ್ಬಿಟ್ಟು ಅಲ್ಲಿ ಪೈಪ್ ಹಾಕೋಗಿದ್ರು. ಕರೆಂಟು ನಾನೊಂದು 2 ಟೈಮ್ಸ್ ಏನೋ ನೋಡಿದೆ, ಕರೆಂಟ್ ಬಂದಿರಲಿಲ್ಲ. ಇವಾಗಲೂ ನೋಡ್ಕೊಂಬಂದೆ, ಬಂದಿರಲಿಲ್ಲ. ಇವಾಗ ಫಸ್ಟು ಹುಲ್ಲು ಕುಯ್ಯೋಣ. ಹುಲ್ಲು ಕುಯ್ದಾದ್ಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆಯೇ ಹುಲ್ಲು ಕುಯ್ದಾಯಿತು ನೋಡಿ. ಹೇಗಿದ್ದು ಪ್ಲೇಸು ಅವಾಗ ಹೇಗಿತ್ತು, ಇವಾಗೆಲ್ಲ ಕುಯ್ದಾಕಿದ್ದೀನಿ. ಇಲ್ಲಿ ಕಾಣಿಸ್ಬೋದು ನಿಮಗೆ, ನೀಟಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇವಾಗಲೇ ಹೇಗಿತ್ತು, ಈಗೆಲ್ಲ ಕುಯ್ದುಬಿಟ್ಟು ನೋಡಿ ಒಂದು ಡಬ್ಬಿಗೆ ತುಂಬಿದ್ದೀನಿ. ಇವಾಗ ಮನೆ ಹತ್ರ ತೊಗೊಂಡೋಗ್ಬೇಕು. ನೋಡಿ, ಅಲ್ಲೆಲ್ಲ ಫುಲ್ಲು ದಟ್ಟವಾಗಿ ಬೆಳ್ಕೊಂಡಿತ್ತು, ಅದನ್ನು ಕುಯ್ದಿದ್ದೀನಿ. ಪೈಪ್ ಇಲ್ಲಿದೆ. ಇವಾಗ ಇದನ್ನು ಒಂದು ಡಬ್ಬ ಫುಲ್ ಕುಯ್ದಿದ್ದೀನಿ. ಇದನ್ನು ಮನೆ ಹತ್ರಕ್ಕೆ ತೊಗೊಂಡೋಗ್ತೀನಿ ಇವಾಗ. ನೋಡಿ ಇಷ್ಟು. ಇವಾಗ ಮನೆ ಹತ್ರ ತೊಗೊಂಡು ಹೋಗ್ಬೇಕು. ಇದರೊಳಗೆ ಕಾಲು ಇಟ್ಕೊಂಡು ಹೋಗೋದೇ ಭಯ ಸ್ವಲ್ಪ. ಇವಾಗ ಹೋಗ್ಬಿಟ್ಟು ಇದನ್ನು ಮನೆ ಹತ್ರ ಇಟ್ಬಿಟ್ಟು ಬಂದು ಹಸು ಇಟ್ಕೊಂಡು ಹೋಗ್ತೀನಿ. ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದು ಹಸು ಇಟ್ಕೊಂಡು ಹೋಗಬೇಕು.
ನೋಡಿ ನಮ್ಮ ಹಳ್ಳಿ ಹೆಣ್ಮಕ್ಳ ಕೆಲಸ ಅಂದರೆ ಈ ರೀತಿ ಇರುತ್ತೆ. ಮನೇಲಿ ಯಜಮಾನ್ರು ಗಂಡಸ್ರುಗಳು ಹೊರಗಡೆ ಕೆಲ್ಸಕ್ಕೆ ಹೋಯ್ತು ಅಂದರೆ ನಾವು ಹಸು ಮೇಯ್ಸೋದಂತೆ, ಆಡು ಮೇಯ್ಸೋದಂತೆ, ಹುಲ್ ಕುಯ್ಯೋದಂತೆ ಇವೇ ನಮ್ಮ ಹೆಣ್ಮಕ್ಳು ಕೆಲಸಗಳು. ಇನ್ನು ಸಂಜೆ ಆಯಿತು ಅಂದರೆ ಇನ್ನು ಅಡುಗೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಯ್ತವೆ. ಏನೋ ಒಂಥರ ಖುಷಿ ಇದೆ, ಟೈಮ್ ಪಾಸ್ ಆಗುತ್ತೆ. ನನಗಂತೂ ಈ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದಾಗಲಿಂದ ಇನ್ನೂ ಬೇಗನೆ ಟೈಮ್ ಪಾಸ್ ಆಗುತ್ತೆ ನನಗೆ. ಫಸ್ಟೆಲ್ಲ ಸ್ವಲ್ಪ ಹುಲ್ ಬೀಳ್ತಾ ಇದೆ. ಫಸ್ಟೆಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ಮತ್ತು ಬೇಜಾರಾಗ್ತಾಯಿತ್ತು. ಮನೆ ಹತ್ರ ಒಬ್ಬಳೇ ಇರೋದು ಅಂದರೆ ಎಷ್ಟೊತ್ತು ಆಡು ಮೇಯಿಸಿ ಎಷ್ಟೊತ್ತು ಹಸು ಮೇಯಿಸಿದ್ರೂ ಬೇಗ ಟೈಮ್ ಪಾಸ್ ಆಗ್ತಾಯಿರಲಿಲ್ಲ. ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಲಿಂದ ನನಗೆ ದಿನಗಳು ಓಡೋದೇ ಗೊತ್ತಾಗಲ್ಲ. ನೋಡಿ ಹಸು ಅಲ್ಲಿ ಮೇಯ್ತಾ ಐತೆ, ಇನ್ನು ಒಂದು ಅಲ್ಲಿ ಮೇಯ್ತಾ ಇದೆ. ಹುಲ್ಲಿಕ್ಬಿಟ್ಟು ಮನೆ ಹತ್ರ ಸ್ವಲ್ಪ ಕೆಲಸ ಇದ್ದರೆ ಅದನ್ನು ಮಾಡ್ಕೊಂಬಿಟ್ಟು ಬಂದು ಇಟ್ಕೊಂಡು ಹೋಗಬೇಕು. ಈ ಹೊಲ್ದೊಳಗೆ ಹೋಗೋದೇ ಒಂದು ಕಷ್ಟ. ಫ್ರೆಂಡ್ಸ್, ಹುಲ್ಲು ಕುಯ್ಕೊಂಬಂದು ಮನೆ ಹತ್ರ ಕಿಟ್ಟಿದ ತಕ್ಷಣ ನಮ್ಮನೆ ನಾಯಿ ಮರಿಗಳು ಹೆಂಗೆ ಬಡ್ಕೊತಾವೆ ಅಂದರೆ ಹಾಲು ಬಿಡ್ಲಿ ಅಂತ ಅಂದ್ಬಿಟ್ಟು ನೋಡಿ ಹಾಲು ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಅನ್ನ ಹಾಕ್ಬೇಕಾಗಿತ್ತು, ಬೆಳಗ್ಗೆ ಹಾಕಿದ್ದೆ. ಇವು ಜಾಸ್ತಿ ಇನ್ನೂ ಅನ್ನ ಪಟ್ಟಾಗಿಲ್ಲ, ಇನ್ನೂ ಚಿಕ್ಕ ಮರಿಗಳಲ್ವ, ನೈಟ್ ಅನ್ನ ಹಾಕೋಣ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಬರ್ರಿ ಕಾಯಿ ಅಲ್ಲಿ ಕುಡಿಯೋ ಕುಡಿತಾ ಇದ್ದಾರೆ. ಬಂದ ತಕ್ಷಣ ಕಾಲನ್ನೇ ಬಿಡ್ತಾನೆ ಇಲ್ಲ, ಕಾಲು ಇಟ್ಕೊಂಬಿಟ್ಟು ನಾನು ಹುಲ್ ಕುಯ್ಕೊಂಬಂದು ಜಸ್ಟ್ ಇಟ್ಟೆ, ಅವು ಓಡಿ ಬಂದ್ಬಿಟ್ಟು ಇವಾಗ ಅವಕ್ಕೆ ಹಾಲು ಹಾಕ್ತೆ. ಇನ್ನು ಅವಳು ನಮ್ಮ ಸಿದ್ಧಿ, ನಮ್ಮ ಕೊತ್ತಿ ಅದನ್ನು ಅಷ್ಟೇ, ಅದು ಹೊಸಿ ಹಠ ಮಾಡಲಿಲ್ಲ ನೋಡಿ, ಅದಕ್ಕೂ ಹಾಲು ಹಾಕ್ಬಿಟ್ಟು ಅಲ್ಲಿ ಕುಡಿತೈತೆ. ಕಾಣಿಸ್ತಿಲ್ಲ, ಮೂಲೆಯಲ್ಲಿ ಕುಡಿತೈತೆ, ಕಾಣಿಸ್ತಿಲ್ಲ ನಮ್ಮ ಕ್ಯಾಮ್ರಾದಲ್ಲಿ. ಇವಾಗ ಮನೆ ಕಸ ಎಲ್ಲ ಸ್ವಲ್ಪ ಅಚ್ಚುಕಟ್ಟು ಮಾಡಬೇಕು, ಮತ್ತು ಹಸುಗಳಿಗೆ ತಿಂಡಿ ನೆನೆ ಹಾಕಬೇಕು. ಎಲ್ಲೋದ್ರೂ ಈಗ ಒಂದು ಪಾತ್ರೆ ಬೆಳ್ಕೊಂಬರೋಣ ಅಂತ ಹೋಗೋಣ ಅಂತ ಅಂದ್ರೂ ಭಯ ಆಗ್ತಾ ಇರುತ್ತೆ. ಬೆಳಗ್ಗೆ ಹಾವು ನೋಡ್ದಾಗ್ಲಿಂದವ ಒಂದು ಲೋಟ ಬೆಳಗಕ್ಕೆ ಹೋಗ್ತೀನಿ ಅಂತ ಅಂದ್ರೂ ಡೋರ್ ಲಾಕ್, ಅಂದರೆ ನಾನು ಫಸ್ಟೆಲ್ಲ ಡೋರ್ ಲಾಕೆ ಮಾಡ್ಕೊಂಡು ಹೋಗ್ತಿದ್ದು, ನಾನು ಯಾವತ್ತೂ ತೆಗ್ದೋಗಿರಲಿಲ್ಲ. ಅದು ಬಹುಶಃ ಗೋಡೆ ಹತ್ತಿ ಕಿಟಕಿಯಿಂದ ಬಂದಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಒಂದೆರಡು ಕಾಫಿ ಕಾಸ್ಕೊಂಡಿದ್ದು ಬೂಶಿ ಎಲ್ಲ ಇದೆ. ಮಧ್ಯಾಹ್ನ ಕಾಸ್ಕೊಂಡಿದ್ದು, ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಕಾಫಿನೇ ಕಾಸ್ಕೊಂಡಿದ್ದೆ. ಇವಾಗ ಇದನ್ನು ಬೆಳಿಕೊಂಡು ಹೋಗ್ಬಿಟ್ಟು ಆಡಿಗೆ ಸ್ವಲ್ಪ ತಿಂಡಿ ತಿನ್ನಿಸ್ಬೇಕು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 5:15 ಆಗಿತ್ತು. ಅದಕ್ಕೆ ಮನೆ ಮುಂದೆಲ್ಲ ಕಸ ಗುಡಿಸ್ತಾ ಇದ್ದೆ. ಕಸ ಎಲ್ಲ ಗುಡಿಸ್ಬಿಟ್ಟೆ ನಾನು ಹಸು ಇಟ್ಕೊಂಬರೋಣ ಅಂತ ಅಂದ್ಬಿಟ್ಟು ಫಸ್ಟು ಕಸ ಗುಡಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ. ಬೆಳಗ್ಗೆಯಿಂದ ಇಲ್ಲೆಲ್ಲ ಕೋಳಿಗಳು ಓಡಾಡಿರ್ತವೆ, ಸಖತ್ತು ಗಲೀಜು ಮಾಡಿರ್ತವೆ ಸಂಜೆ ಟೈಮ್ ಅಂತೂ. ಯಾರು ಮನೆ ಬಾಗಿಲಿಗೆ ಬಂದರೆ ಇದೇನು ಇಷ್ಟೊಂದು ಗಲೀಜು ಮಾಡ್ಕೊಂಡೋಳೆ ಅಂತ ಅಂತಾರೆ. ಬೆಳಗ್ಗೆಯಿಂದಲೂ ನಮ್ಮ ಕೋಳಿಗಳು ಇಲ್ಲೇ ಕಾಂಪೌಂಡ್ ಒಳಗೆ ಓಡಾಡ್ತಿರ್ತವೆ, ಹಾಗಾಗಿ ಸಖತ್ತು ಗಲೀಜು ಮಾಡಿರ್ತವೆ. ಇವಾಗ ಕಸ ಎಲ್ಲ ಗುಡಿಸಿ ನಾನು ದೀಪ ಎಲ್ಲ ಕಚ್ಚಿಬಿಟ್ಟು ನೆಕ್ಸ್ಟ್ ಹೋಗಿ ಹಸುಗಳನ್ನ ಇಟ್ಕೊಂಬಿಟ್ಟು ಬರ್ತೀನಿ. ಇವಾಗ ಸಂಜೆ ಟೈಮು ನಾನು ಜಗ್ತಿನೂ ಸಹ ತೊಳಿತೀನಿ. 2 ಜಗ್ತಿನೂ ತೊಳೆದ್ಬಿಟ್ಟು ಮತ್ತು ಸ್ವಲ್ಪ ಕಾಂಪೌಂಡು ಸಹ ತೊಳಿತೀನಿ.
ಫ್ರೆಂಡ್ಸ್ ಹಾಗೆಯೇ ಸಂಜೆ ಟೈಮ್ ಒಂದ್ಸಲಿ ಕೋಳಿಗೆ ಮೇವು ಹಾಕ್ತೀನಿ. ಸ್ವಲ್ಪ ಕೋಳಿಗಳು ಬಂದು ಇನ್ನೊಂದು ಸ್ವಲ್ಪ ಬರಲಿಲ್ಲ, ಕರೆದ್ರೂ ಸಹ ಬರಲಿಲ್ಲ. ಅವು ಹೊಲದೊಳಗೆ ಮೇಯ್ತಾ ಇದ್ದಾವೆ ಅನಿಸುತ್ತೆ. ಹಾಗೆಯೇ ಇಲ್ಲೊಂದು ಮರಿ ಕೋಳಿ ಇದೆ, ಅದಕ್ಕೂ ಸ್ವಲ್ಪ ಮೇವನ್ನ ಹಾಕ್ತೆ. ಫ್ರೆಂಡ್ಸ್ ಇವಾಗ ಟೈಮು 6 ಗಂಟೆ ಆಗೈತೆ. ನಾನು ದೀಪನೂ ಕಚ್ಚಿದ್ದೀನಿ. ಕೆಲಸ ಆಲ್ರೆಡಿ ನಾವು ತಕ್ಕಮಟ್ಟಿಗೆ ಮುಗ್ದಿದ್ದಾವೆ. ಇನ್ನು ಕೋಳಿಗಳು ಒಳಗೆ ಹೋಗಬೇಕು. ಕೋಳಿಗಳು ಒಳಗೆ ಹೋಗಿ ಕೊಟ್ಟಿಗೆ ಒಳಗೆ ಹೋಗಿಲ್ಲ. ಮತ್ತು ಹಸುವೆಲ್ಲ ಇಟ್ಕೊಂಬಂದು ಕಟ್ಟಿ ಅವಕ್ಕೆ ನೀರು ಅವಕ್ಕೆಲ್ಲ ತಿಂಡಿ ಎಲ್ಲ ತಿನ್ನಿಸಿ ಎಲ್ಲ ಮಾಡಿದ್ದೀನಿ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಸಂಜೆ ಕಾಫಿ ಕಾಸ್ಕೊಳ್ಳೋಣ ಅಂತ ಬಂದೆ. ಬೆಳಗ್ಗೆ ಚಿತ್ರಾನ್ನ ಮಾಡಿ ಸ್ವಲ್ಪ ಎಳ್ಳಿಕಾಯಿ ಮಿಕ್ಕಿತ್ತು, ಇದು ಮಧ್ಯಾಹ್ನನೇ ಮಾಡ್ಕೋಬೇಕಾಗಿತ್ತು. ಇದು ನಾಳೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಬೂಸ್ಟ್ ಬರುತ್ತೆ. ಫ್ರಿಡ್ಜ್ ಇದ್ದರೆ ಇಡ್ಬೋದಾಯಿತು, ನಮ್ಮ ಮನೇಲಿ ಫ್ರಿಡ್ಜ್ ಇಲ್ವಲ್ಲ, ಅದಕ್ಕೆ ಇವಾಗ ಎಳ್ಳಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ, ಬೆಳಗ್ಗೆ ಇದರಲ್ಲಿ ಒಂದು ಎಳ್ಳಿಕಾಯಲ್ಲಿ ಅರ್ಧ ನಾನು ಚಿತ್ರಾನ್ನ ಮಾಡಿದ್ದೆ, ಇನ್ನು ಅರ್ಧ ಇಟ್ಟಿದ್ದೆ. ಇವಾಗ ಎಳ್ಳಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ನೋಡಿ ಇಲ್ಲಿ ಕಾಳು ಮೆಣಸು ಇರುತ್ತಲ್ಲ, ಅದನ್ನು ಕುಟ್ಟಿ ಪುಡಿ ಮಾಡಿದ್ದೀನಿ. ಬನ್ನಿ ಇವಾಗ ಎಳ್ಳಿಕಾಯಿ ಜ್ಯೂಸ್ ಮಾಡೋಣ. ಫಸ್ಟು ಎಳ್ಳಿಕಾಯಿಗೆ ಜ್ಯೂಸಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸೋಣ. ನಾನಿರೋದು ಒಬ್ಬಳೇ ಅಲ್ವಾ. ಇವಾಗ ಸ್ವಲ್ಪ ಎಳ್ಳಿಕಾಯಿ ಅರ್ಧ ಇದೆ, ಅರ್ಧ ಹೋಳಿದೆ. ಇವಾಗ ಇಷ್ಟು ನೀರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಶುಗರ್, ಎಷ್ಟು ಸಕ್ಕರೆ ಬೇಕು ಅಷ್ಟು ಸಕ್ಕರೆನ ಸೇರಿಸ್ತೀನಿ. ಅಲ್ಲಿ ಒಂದೊಂದು ಬೇಕ್ರಿಲಿ ಎಳ್ಳಿಕಾಯಿ ಜ್ಯೂಸ್ ಮಾರ್ತಾರೆ, ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾವು ನಿಂಬೆಹಣ್ಣು ಜ್ಯೂಸ್ ಕುಡಿಯೋದಕ್ಕಿಂತ ಇದು ಸಖತ್ತಾಗಿರುತ್ತೆ. ಇವಾಗ ಟ್ರೈ ಮಾಡ್ತಾಯಿದ್ದೀನಿ ನಾನು. ನೋಡಿ, ಸಕ್ಕರೆ ಹಾಕಿದ್ನಲ್ಲ, ಅದಕ್ಕೆ ಈಗ ಎಳ್ಳಿಕಾಯಿ ರಸನ ಹಿಂಡ್ತಾ ಇದ್ದೀನಿ. ಲಾಸ್ಟಲ್ಲಿ ಏನು ಹಾಕಬೇಕು ಅಂತ ಅಂದರೆ, ಜಜ್ಜಿರೋ ಕಾಳು ಮೆಣಸಿನ ಪುಡಿ. ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಇದೇನೇ ಇದಕ್ಕೆ ಟೇಸ್ಟ್ ಕೊಡೋದು, ಕಾಳು ಮೆಣಸಿನ ಪುಡಿನೇ ಇದಕ್ಕೆ ಟೇಸ್ಟ್ ಕೊಡೋದು. ನಾವು ಹೊರಗಡೆ ಅಂಗಡಿಲಿ ಕುಡಿಯೋಕೆ ಹೋಗ್ತೀವಲ್ಲ, ಅವಾಗ ಅವರು ಈ ಥರ ಮಾಡಿಬಿಟ್ಟು ಮೇಲ್ಗಡೆ ಮೆಣಸಿನ ಪುಡಿ ಹಾಕ್ತಾರೆ. ಸಖತ್ತಾಗಿದೆ ಮಾತ್ರ, ನಿಜವಾಗ್ಲೂ ಎಳ್ಳಿಕಾಯಿ ಜ್ಯೂಸ್ ಅಂತೂ ಮಸ್ತಾಗಿದೆ. ನಾನು ಅಷ್ಟೊಂದು ರಸ ಹಿಂಡಿದ್ರೂ ಹುಳಿ ಅಂತ ಅನ್ನಿಸ್ತಾನೆ ಇಲ್ಲ. ಇನ್ನೊಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಯಿತು. ಅಂದರೆ ಪೌಡ್ರ್ ಇರುತ್ತಲ್ಲ, ನಾವು ಅಂಗಡಿಯಿಂದ ತಂದಿರ್ತೀವಲ್ಲ, ಅದನ್ನ ಹಾಕಿದ್ರೆ ಇನ್ನೂ ಮಸ್ತಾಗಿರುತ್ತೆ. ನಾನು ಜಜ್ಬಿಟ್ಟು ಹಾಕಿದ್ದೆ, ಅದು ಸ್ವಲ್ಪ ದಪ್ಪಗೆ ಆಗೇ ಇದೆ. ಒಂದು 4-5 ಕಾಳು ಮೆಣಸೇನೋ ನಾನು ಪುಡಿ ಮಾಡಿ ಹಾಕಿದ್ದೆ. ಮಾತ್ರ ಸಕ್ಕತ್ತಾಗಿದೆ. ಮಾತ್ರ ನೀವು ಎಳ್ಳಿಕಾಯಿ ಗಿಡ ಇದ್ದರೆ ಮನೆ ಹತ್ರವ ಈ ಥರ ಟ್ರೈ ಮಾಡಿ ಎಳ್ಳಿಕಾಯಿ ಜ್ಯೂಸು. ಅದಕ್ಕೆ ಕಾಳು ಮೆಣಸಿನ ಪುಡಿ ಹಾಕೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಇವಾಗ ಟೈಮ್ ಬಂದು 8 ಕಾಲಾಗಿದೆ. ಇವಾಗ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಅಂದ್ಬಿಟ್ಟು ಬೆಳಗ್ಗೆ ಮಾಡಿರೋ ಟೊಮಟೊ ಸಾಂಬಾರಿದೆ, ಅದಕ್ಕೆ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮಟೊ ಸಾಂಬಾರಿಗೆ ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹೂಕೋಸ್ತಾ ನಾನು ಅರಷ್ಟು ಬಿಸಿನೀರಿಗೆ ಅಷ್ಟು ಪುಡಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಏನು ಮಸಾಲೆ ಹಾಕ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ. ಫ್ರೆಂಡ್ಸ್ ಇವಾಗ ಡ್ರೈ ಗೋಬಿಗೆ ಮೊದಲಿಗೆ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್. ಮತ್ತು ನೆಕ್ಸ್ಟು ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ನೆಕ್ಸ್ಟು ಅಚ್ಕಾರದ ಪುಡಿ. ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕೋಬೇಕು. ಅಂದರೆ ರುಚಿಗೆ ಅಂದರೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು. ನೆಕ್ಸ್ಟು ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ ಕಲಿಸ್ತೀನಿ. ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನಾನು ಬಿಸಿನೀರಿಗೆ ಹಾಕ್ಬಿಟ್ಟು ಇಟ್ಟಿದ್ನಲ್ಲ, ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇದೆ. ನಾನು ನೀರು ಹಾಕೋದಿಲ್ಲ, ಹಾಗೆ ಕಲಿಸ್ತೀನಿ. ಹಾಕಿಲ್ಲ, ಹಾಗೇ ಕಲಿಸಿದ್ದೀನಿ. ಇದು ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ನಾನು ಇವಾಗ ನೀರು ಹಾಕಿಲ್ಲ.
ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯೋದಕ್ಕೆ ಇಕ್ಕಿದೆ. ಡ್ರೈ ಗೋಬಿ ಮಾಡೋಕ್ಕೆ ಎಣ್ಣೆ ಕಾದಿದೆ. ಇವಾಗ ಬಿಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಸಹ ಬಂದರು. ಅವ್ರು ಬಂದಾಗ ಬಿಸಿಯಾಗಿ ಮಾಡ್ಕೊಡೋಣ ಅಂತ ಇಟ್ಟಿದ್ದೆ. ಇವಾಗ ಅವರು ಬಂದು ಕೈಕಾಲು ತೊಳ್ಕೊಳ್ತಾ ಇದ್ದಾರೆ ಆಚೆ ಕಡೆ. ನಾನಿಲ್ಲಿ ಬಿಸಿಯಾಗಿ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಆಗಿದೆ. ನಿಜವಾಗ್ಲೂ ಇದ್ರ ಸ್ಮೆಲ್ ಅಂತೂ ಸಖತ್ತು ಬರ್ತಾ ಇದೆ. ಐತೆ ಕಿತ್ತಾಕಾಯ್ತಾ? ಎಲ್ಲ ಕಿತ್ತಾಕಲ್ವ. ಈ ಡೋರ್ ಹೆಂಗಾಯ್ತು ನೋಡು. ಯಾರು ನೀಟಾಗದ್ನ ಗೆದ್ಲು ಹಿಡ್ಬಿಟ್ಟೈತಲ್ವ. ಅಲ್ಲಿ ಒಂಚೂರು ಗೆದ್ಲು ಹೋಗ್ಬಿಟ್ಟು ಬಾಟ್ಲಿಗಳು ಫಸ್ಟ್ ಹಿಡ್ದಿತ್ತ. ಇದೆಲ್ಲ ತೊಳಿಬೇಕು. ಹೆಂಗಾಯ್ತು ನೋಡಿ. ಇವತ್ತೆಲ್ಲ ನೀರಾಗಿ ತೊಳೆಯೋಣ. ಇದಾ ಸೀಟ ನಂಗೆ ಇಲ್ಲಿ ಏನು ಗೊತ್ತಾ, ಇಲ್ಲಿ ಇನ್ನೇನು ಸೆತ್ತೆ ಬೆಳ್ಕೊಳ್ದಂಗೆ ಮಾಡ್ಕೋಬೇಕು. ಇಲ್ಲಿ ಸೆತ್ತೆ ಏನಾದ್ರು ಗಿಡ ಬಿಡ್ತಾ ಇದ್ರೆ ಎಲ್ಲ ಕಿತ್ತಾಕ್ಬೇಕು. ಹಿತ್ತರೆಕಾಯಿ ಗಿಡನೂ ಕಿತ್ತಾಕ್ಬಿಡು, ಗೆಡ್ಡೆ ಬಿಟ್ಬಿಟ್ಟು. ಅದು ಗೆಡ್ಡೆ ಇರ್ತದಲ್ಲ, ಆಮೇಲೆ ಚಪ್ರ ಹಾಕಿರ ಆಯ್ತದ ಹೊಸ್ದಾಗ ಆ ಕಡೆಗೆ. ಗೆಡ್ಡೆ ಚಿಗ್ರ ಅವೇನು ಈಗ ಕಾಯಿ ಬಿಡಲ್ಲ, ಅವು ಅವರೇ ಕಾಯಿ ಬಿಡ್ತಾವಲ್ಲ ಕೊರೆಗೆ ಇವು ಕಾಯಿ ಬಿಡೋದು. ಗೆಡ್ಡೆವರೆಗೂ ಇದು ಮಾಡಿ ಕಿತ್ತಾಕ್ಬಿಟ್ಟು ಗೆಡ್ಡೆ ಮಾತ್ರ ಬಿಡು. ಆಮೇಲೆ ಗೆಡ್ಡೆಗೆ ಚಪ್ರ, ಆಮೇಲೆ ಚಿಗುರ್ಕತ್ತದಲ್ಲ ಆಗ ಚಪ್ರ ಹಾಕಿರೈತದ ಈ ಕಡೆಗೆ. ಅವಾಗ ಚಿಗುರ್ಕತ್ತದಲ್ಲ ಅವಾಗ ಚಪ್ರ ಹಾಕಿರೈತದೆ. ಏನು ಎನ್ನ ಟಾರ್ಪಲ್ಲ ಫುಲ್ಲು ಮೆದೆ ಹೊಡ್ತಾಗತ್ತಾನೆ. ಕಿತ್ತಾಕ್ತೀಯಾ? ಅದಕ್ಕರ ನೆನ್ನೆ ಹಾವು ಇದ್ರೊಳಕ್ಕೆ ಬಂದಿದ್ದು, ಕಾಯಿಮಟ್ಟೆ ಒಳಿಕೆ. ನೀ ಶೂ ಹಾಕೋಬೇಕು ತಾನೆ, ಶೂ ಬೂಟ. ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗಿ ಬಂದೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8 ಗಂಟೆ ಆಗೈತೆ. ನೆನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಮುದ್ದೆ ಅನ್ನ ಸಾರು ಮಾಡ್ತಾಯಿದ್ದೀವಿ. ಬಾಳೆದು ಹೂವು ಬರುತ್ತಲ್ಲ, ಅದನ್ನು ಕೆತ್ತಿಕ್ಕಿದ್ದಾರೆ ನಮ್ಮ ಯಜಮಾನರು. ಅವ್ರು ತಿಂತಾರಂತೆ ಇದನ್ನು. ಇದರಲ್ಲಿ ಒಂದು ರೆಸಿಪಿ ಮಾಡಿಕೊಡು ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡೋಣ ಅಂತ ಅಂದ್ಬಿಟ್ಟು.
ಇಲ್ಲಿ ಬೀನ್ಸು ಮತ್ತು ಆಲೂಗಡ್ಡೆ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬಾಳೆ ಹೂವಿನ ಪಲ್ಯ ಮಾಡೋದಕ್ಕೆ ಇವಾಗ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಕ್ಕಿದ್ದೀನಿ. ಚೆನ್ನಾಗಿರುತ್ತಂತೆ. ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಇದು ತುಂಬಾ ಒಳ್ಳೆಯದು ಅಂತ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಹಸಿ ಕರ್ಬೇವಿನ ಸೊಪ್ಪು. ಇದರಿಂದ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೆ. ಮತ್ತು ಇವಾಗ ಕಟ್ ಮಾಡಿರೋವಂಥ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವು ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಕಟ್ ಮಾಡಿರೋವಂಥ ಬಾಳೆ ಹೂವನ್ನ ಹಾಕ್ತಾಯಿದ್ದೀನಿ. ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಾನು ಸಪ್ರೇಟು ಇದನ್ನು ಬೇಯಿಸಿಲ್ಲ, ಡೈರೆಕ್ಟು ಇನ್ನು ಸ್ವಲ್ಪನೇ ಅಲ್ವಾ ಇದ್ದಿದ್ದು, ಹಾಗಾಗಿ ಇದು ಎಣ್ಣೆಲೇ ಫ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಡೈರೆಕ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಳ್ತಾರೆ ತುಂಬ ಜನ ಇದ್ರ ಬಗ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇದು ತಿನ್ನೋದ್ರಿಂದ ಫಸ್ಟು ನಾನು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಇವಾಗ ಫ್ರೆಂಡ್ಸ್, ಇದನ್ನು ತಿನ್ನೋದ್ರಿಂದ ಯಾರು ಏನಾರು ಕೈ ಮದ್ದು ಎಲ್ಲ ಮಾಡಿರ್ತಾರಲ್ಲ, ಅದು ಹೊಟ್ಟೆ ಒಳಗೆ ಸ್ವಲ್ಪ ಕೂದಲು ಥರ ಬೆಳ್ಕೊಂಡಿರುತ್ತಂತೆ, ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಒಂದು ಚಿಕ್ಕ ಲೋಟನೂ ಇಲ್ಲ ಅಷ್ಟು, 1-2 ಸ್ಪೂನ್ ಅಂತ ಅಂದ್ಕೊಳ್ಳಿ. 1-2 ಸ್ಪೂನಷ್ಟು ನೀರನ್ನ ಸೇರಿಸ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ. ಇವಾಗ ಫೈನಲಿ ನಾನು ಏನು ಹಾಕ್ತೀನಿ ಅಂತ ಅಂದರೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ತೀನಿ. ಇವಾಗ ತೆಂಗಿನ ತುರಿನ ಸೇರಿಸ್ಬಿಟ್ಟು 1-2 ಸಲ ಮಿಕ್ಸ್ ಮಾಡಿದರೆ ಇದು ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ಟೈಮು ಬೆಳಗ್ಗೆ 9 ಗಂಟೆ ಆಗೈತೆ. ಏನಪ್ಪ ಅಂತ ಅಂದರೆ ಹಸುಗಳು ಕಟ್ಟಿಲ್ಲ. ಯಜಮಾನ್ರು ಇವಾಗ ತಾನೇ ತಿಂಡಿ ತಿಂದು ಹೋದರು. ನೋಡಿ, ಹಸುಗಳು ಇಲ್ಲೇ ಇದ್ದಾವೆ. ಇವಾಗ ತಗೊಂಡು ಹೋಗ್ಬಿಟ್ಟು ಮೇಯಕ್ಕೆ ಕಟ್ಟಬೇಕು. ಇವತ್ತು ತಿಂಡಿ ನಾನೊಂದು ರೆಸಿಪಿ ತೋರಿಸಿದ್ನಲ್ಲ ನಿಮಗೆ, ಅದು ಬಾಳೆ ಹೂವಲ್ಲಿ ತುಂಬ ಚೆನ್ನಾಗಿತ್ತಂತೆ. ಒಂದು ಸ್ವಲ್ಪನೂ ಕೈ ಬಂದಿರಲಿಲ್ವಂತೆ. ನಮ್ಮ ಯಜಮಾನ್ರು ತಿಂದರು ಅದನ್ನು. ಇದು ಚೆನ್ನಾಗೈತೆ. ಅದು ಏನಾದ್ರು ನಮ್ಮ ದೇಹದಲ್ಲಿ ಯಾರು ಕೈ ಮಸ್ಕೆ ಅಥವಾ ಏನಾದ್ರು ಕೊಟ್ಟಿದ್ರೆ ಅದನ್ನು ತಿಂದರೆ ಏನಾದ್ರು ನಮ್ಮ ದೇಹದಲ್ಲಿ ಕೂದಲುಗಳೆಲ್ಲ ಇರ್ತಾವಂತಲ್ಲ, ಅದು ಹೋಗುತ್ತಂತೆ. ಮತ್ತು ಕಿಡ್ನಿ ಸ್ಟೋನಿಗೂ ಸಖತ್ತು ಒಳ್ಳೆಯದಂತೆ ಅದು ಬಾಳೆ ಹೂವು. ಅದನ್ನು ಫ್ರೈ ಮಾಡಿ ಕೊಟ್ಟಿದ್ನಲ್ಲ, ಅವು ಚೆನ್ನಾಗಿತ್ತು ಅಂತ ತಿಂದರು. ಮತ್ತು ನೆಕ್ಸ್ಟು ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ರೈಸ್ ಮಾಡಿ ಹುಳಿ ಚೊಟ್ಟು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಉಪ್ಸಾರು ಮಾಡಿದೆ. ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟೆ. ಅದು ಏನಾಯಿತು ಅಂದರೆ ನೋಡಿ, ಗ್ಯಾಸು ಕೈ ಕೊಡ್ತು. ಮುದ್ದೆ ಮಾಡೋಣ ಅಂತ ಇಟ್ಟೆ, ರೈಸ್ ಮಾಡಿದೆ, ಗ್ಯಾಸ್ ಕೈ ಕೊಡ್ತು. ಪಾಪ ಅವರು ಅನ್ನನೇ ಊಟ ಮಾಡೋದ್ರು. ಮಧ್ಯಾಹ್ನಕ್ಕೆ ಹೋಟ್ಲ ತಿನ್ಕೊತೀನಿ ಅಂತ ಹೋದರು. ನನಗೆ ಸ್ವಲ್ಪ ರೈಸ್ ಇದೆ, ಅದನ್ನೇ ತಿನ್ಕೋಬೇಕು. ನಾವು ಒಲೆ ಬೇರೆ ಹಾಕ್ಸಿಲ್ವಲ್ಲ, ಗ್ಯಾಸ್ ಸಡನ್ನಾಗಿ ಖಾಲಿ ಆಯಿತು ಅಂದರೆ ಇದೊಂದು ಪ್ರಾಬ್ಲಮ್ಮು. ಸದ್ಯ ಹಂಗೋ ರೈಸು ಆಗಿತ್ತು, ಸಾಂಬಾರು ಆಗಿತ್ತು, ಪಲ್ಯನೂ ಆಗಿತ್ತು. ಮುದ್ದೆಗೆ ಅಂತ ಇಟ್ಟೆ, ಗ್ಯಾಸ್ ಖಾಲಿ ಆಯಿತು. ಸರಿ, ನಾನು ಹೋಟ್ಲ ತಿನ್ಕೊತೀನಿ ಅಂತ ಅಂದ್ಬಿಟ್ಟು, ಮಧ್ಯಾಹ್ನಕ್ಕೆ ಹೋಟ್ಲ ತಿನ್ಕೊತೀನಿ ಅಂತ ಅಂದ್ಬಿಟ್ಟು ಯಜಮಾನ್ರು ಇವಾಗ ರೈಸ್ ತಿಂದ್ಬಿಟ್ಟು ಹೋದರು. ಇವಾಗ ಹಸುಗಳನ್ನ ಫಸ್ಟು ತಗೊಂಡೋಗಿ ಕಟ್ಟಾಕಿ ಬಂದುಬಿಟ್ಟು ನೆಕ್ಸ್ಟು ನಾನು ತಿಂಡಿ ತಿನ್ನಬೇಕು. ತಿಂಡಿ ತಿಂದಿಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇನ್ನು ರೂಮ್ ಒಂದು ಕ್ಲೀನ್ ಮಾಡಬೇಕು. ಬಂದು ಅದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ತಿಂಡಿ ತಿನ್ನಬೇಕು. ಫಸ್ಟ್ ಇವಾಗ ಹಸುನ ಕಟ್ಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ಲಾಗು ಇಲ್ಲಿಗೆ ನಿನ್ನೆ ಸ್ಟಾರ್ಟ್ ಮಾಡಿದ ಲಾಗು ನಾನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ಲಾಗ್ ಇದು. ಇವತ್ತು ಬೆಳಗ್ಗೆ 9 ಗಂಟೆಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.